ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನದಿ, ಬೆಟ್ಟ, ಕಲ್ಲು, ಮಣ್ಣು, ಪ್ರಾಣಿ, ಪಕ್ಷಿ ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ಏನಂತ ಕರಿತಾ ಇದ್ದೀವಿ? ಪರಿಸರ ಅಂತ ಕರಿತಾ ಇದ್ದೀವಿ. ಮತ್ತು ಅದರಲ್ಲಿನೇ ಈ ಎಲ್ಲ ವಸ್ತುಗಳಲ್ಲಿನೇ ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು ಅಂತ ಮತ್ತೆ ಭಾಗಗಳನ್ನಾಗಿ ಮಾಡಿದ್ದೀವಿ. ಯಾವ ಉಸಿರಾಟ ಮಾಡ್ತಾವೋ, ಚಲಿಸ್ತಾವೋ, ಬೆಳವಣಿಗೆ ಹೊಂದಿದ್ದಾವೋ, ಆಹಾರವನ್ನು ಸೇವಿಸ್ತಾವೋ ಇವೆಲ್ಲವುಗಳನ್ನು ಸಜೀವ ವಸ್ತುಗಳು, ಸಜೀವಿಗಳು ಅಂತ. ಇವುಗಳನ್ನು ಯಾವ ಮಾಡೋದಿಲ್ವೋ, ಉಸಿರಾಟ ಮಾಡೋಂಗಿಲ್ಲ, ಚಲನೆ ಇಲ್ಲ, ಬೆಳವಣಿಗೆ ಇಲ್ಲ, ಇವು ಎಲ್ಲವನ್ನು ಏನಂತ ಕರಿತಾ ಇದ್ವಿ ನಾವು? ನಿರ್ಜೀವ ವಸ್ತುಗಳು ಅಂತ ಕರಿತಾ ಇದ್ವಿ. ಮತ್ತು ಸಜೀವ ವಸ್ತುಗಳಲ್ಲಿ, ಜೀವ ಇರುವಂಥ ವಸ್ತುಗಳಲ್ಲಿ ಮತ್ತೇನು? ಹೆಣ್ಣು ಮತ್ತು ಗಂಡು ಎನ್ನುವಂತಹ ಪ್ರಭೇದಗಳು. ಹಾಗಾದರೆ ನೋಡಿ, ಇಲ್ಲಿ ಪ್ರಾಣಿಗಳ ಗುಂಪಿದೆ. ಇದರಲ್ಲಿ ಹೆಣ್ಣು ಯಾವುದು, ಗಂಡು ಯಾವುದು? ಹೆಣ್ಣು ಪ್ರಾಣಿ ಯಾವುದು, ಇದರಲ್ಲಿ ಗಂಡು ಪ್ರಾಣಿ ಯಾವುದು? ಹಾಗೆ ಮತ್ತು ಇಲ್ಲಿ ಹಕ್ಕಿಗಳ ಗುಂಪಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಕ್ಕಿಗಳ ಗುಂಪಿದೆ. ಇದರಲ್ಲಿ ಹೆಣ್ಣು ಯಾವುದು, ಗಂಡು ಯಾವುದು? ಇಲ್ಲಿ ಮರಗಳ ಸಾಲುಗಳಿದ್ದವು ಮತ್ತು ಎಷ್ಟೊಂದು ಹೂಗಳು ಕೆಳಗಡೆ ಬಿದ್ದಿದ್ದವು. ಇದರಲ್ಲಿ ಯಾವುದು ಹೆಣ್ಣು ಹೂವು, ಯಾವುದು ಗಂಡು ಹೂವು ಯಾವುದು? ಹಾಗೆಯೇ ನೋಡಿ, ಇಲ್ಲಿ ಹೆಣ್ಣು ಯಾವುದು, ಗಂಡು ಯಾವುದು ಅನ್ನೋದು ನೋಡಿದ ತಕ್ಷಣವೇ ಗೊತ್ತಾಗೋದಿಲ್ಲ. ಯಾವುದು ಸ್ಪಷ್ಟತೆ ಎನ್ನುವಂಥದ್ದು ಇಲ್ಲ. ಅದು ಪ್ರಾಣಿಗಳಲ್ಲಾಗಿರ್ಬೋದು, ಪಕ್ಷಿಗಳಲ್ಲಾಗಿರ್ಬೋದು, ಗಿಡ ಮರಗಳು, ಕೀಟಗಳಲ್ಲಿ ಕೂಡ ಆಗಿರ್ಬೋದು. ಆದರೆ ಈ ಸ್ಪಷ್ಟತೆ ಎನ್ನುವಂಥದ್ದು ಇರೋದು ಯಾವುದರಲ್ಲಿ, ಯಾವೊಂದು ಜೀವಿಯಲ್ಲಿ ಅಂದರೆ ಮನುಷ್ಯರಲ್ಲಿ ಮಾತ್ರ ಒಂದು ಸ್ಪಷ್ಟತೆಯನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಹೆಣ್ಣು ಮತ್ತು ಗಂಡು ಯಾರು ಅನ್ನೋದನ್ನು ಇಲ್ಲಿ ಸರಳವಾಗಿ ಇಲ್ಲಿ ಕಂಡುಹಿಡಿಬಹುದು. ಯಾವುದನ್ನು ಹೆಣ್ಣು ಜಾತಿಗೆ ಸೇರಿಸಬೇಕು, ಗಂಡು ಜಾತಿಗೆ ಸೇರಿಸಬೇಕು, ಗೊತ್ತಾಗದೇ ಇರೋದನ್ನು ಏನಂತ ಕರಿಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ಲಿಂಗಗಳು ಎನ್ನುವಂಥ ಒಂದು ಟಾಪಿಕಲ್ಲಿ ಕಲಿಯೋಣ. ಬನ್ನಿ, ಹಾಗಿದ್ರೆ ಇವತ್ತು ನಾವು ಲಿಂಗಗಳು, ಅದರ ಪ್ರಕಾರ ಮತ್ತು ಉದಾಹರಣೆಯೊಂದಿಗೆ ಕಲಿಯೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಲಿಂಗಗಳ ಬಗ್ಗೆ, ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಲಿಂಗಗಳು ಎನ್ನುವಂಥ ಒಂದು ವಿಷಯದ ಕುರಿತಾಗಿ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಈ ಲಿಂಗಗಳು ಇದು ಎಲ್ಲ ಸಿಲೆಬಸ್ ಅವರಿಗೆ, ICSE, ಸ್ಟೇಟ್, CBSE ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಏನಾಗುತ್ತೆ, ತುಂಬ ಸಹಾಯ ಆಗುತ್ತೆ. ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಿಂಗಗಳು. ಈ ಪ್ರಪಂಚದಲ್ಲಿ ಮನುಷ್ಯ ಜಾತಿ ಹಾಗೂ ಮನುಷ್ಯ ಜಾತಿಯನ್ನು ಹೊರತುಪಡಿಸಿದ ಜೀವ ಜಗತ್ತು ಇದೆ. ಮನುಷ್ಯ ಜಾತಿಯಲ್ಲಿ ಗಂಡು ಹೆಣ್ಣು ಎನ್ನುವ ಭೇದವಿದೆ. ಆದರೆ ಮಾನವೇತರ ಜೀವ ಜಗತ್ತಿನಲ್ಲಿ ಅದು ಸ್ಪಷ್ಟವಾಗಿಲ್ಲ. ಹೀಗಾಗಿ ನಾವು ಬಳಸುವ ಶಬ್ದಗಳಲ್ಲಿ ಅದು ಮಾನವ ಸಂಬಂಧಿಯಾಗಿದ್ದರೆ ಗಂಡು ಇಲ್ಲವೇ ಹೆಣ್ಣು ಎಂದು ನಿರ್ಣಯಿಸಲು ಬರುತ್ತದೆ. ಮಾನವ ಸಂಬಂಧಿ ಪದ ಆಗಿರದಿದ್ದರೆ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ ಎನ್ನುವ ನಿರ್ಣಯಕ್ಕೆ ಬರುತ್ತೇವೆ. ಈ ಪ್ರಪಂಚದಲ್ಲಿ ಜೀವ ಜಗತ್ತು ಅಂದರೆ ಕೇವಲ ಮನುಷ್ಯ ಮಾತ್ರ ಅಲ್ಲ. ಮನುಷ್ಯನನ್ನು ಕೂಡ ಹೊರತುಪಡಿಸಿ ಪಕ್ಷಿ, ಪ್ರಾಣಿ, ಗಿಡ, ಮರ ಇವೆಲ್ಲವುಗಳು ಜೀವಿಗಳೇ. ಆದರೆ ಮನುಷ್ಯ ಜಾತಿಯಲ್ಲಿ ಮಾತ್ರ ಗಂಡು ಹೆಣ್ಣು ಎನ್ನುವಂತಹ ಭೇದವಿದೆ. ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಎನ್ನುವಂತಹ ಆ ಭೇದ ಸ್ಪಷ್ಟವಾಗಿಲ್ಲ. ಮನುಷ್ಯ ಆದರೆ ನೋಡಿದ ತಕ್ಷಣವೇ ಗಂಡು ಹುಡುಗ, ಹುಡುಗಿ, ಹೆಣ್ಮಗಳು, ಗಂಡು ಮಗ ಅಂತ ಸರಳವಾಗಿ ಹೇಳಿಬಿಡ್ತೀವಿ. ಆದರೆ ಮನುಷ್ಯ ಬಿಟ್ಟು ಇತರ ಜೀವಿಯಾಗಿದ್ದರೆ ಅಲ್ಲಿ ಹೆಣ್ಣು ಅಂತಲೂ ಗೊತ್ತಾಗೋದಿಲ್ಲ, ಗಂಡು ಅನ್ನೋದು ಗೊತ್ತಾಗೋದಿಲ್ಲ, ಯಾವುದೂ ಅಲ್ಲ ಎನ್ನುವಂಥ ನಿರ್ಣಯಕ್ಕೆ ಬರ್ತಾ ಇದ್ದೀವಿ. ಈ ವಿಚಾರಗಳನ್ನು ಆಧರಿಸಿ ಕನ್ನಡ ಭಾಷೆಯಲ್ಲಿ 3 ಲಿಂಗಗಳನ್ನು ಗುರುತಿಸುತ್ತೇವೆ. ಅವುಗಳೆಂದರೆ, ಒಂದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಇನ್ನೊಂದು ಯಾವುದು ನಪುಂಸಕಲಿಂಗ. ಈ ವಿಚಾರಗಳನ್ನು ಆಧರಿಸಿ ಅಂದರೆ ಇನ್ನಿಲ್ಲಿ ಸ್ಪಷ್ಟತೆ ಮತ್ತು ಭಾವನೆಗಳ ಆಧಾರದ ಮೇಲೆ ಏನಿಲ್ಲಿ ಕನ್ನಡ ಭಾಷೆಯಲ್ಲಿ, ಕನ್ನಡ ವ್ಯಾಕರಣದಲ್ಲಿ, ಕನ್ನಡ ಭಾಷೆಯಲ್ಲಿ ಏನಿಲ್ಲಿ ಲಿಂಗಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಏನಿಲ್ಲಿ 3 ಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೇದು ಪುಲ್ಲಿಂಗ. ಅರ್ಥ: ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಬರುವುದೋ ಅದು ಪುಲ್ಲಿಂಗ ಎಂದು ಕರೆಸಿಕೊಳ್ಳುತ್ತದೆ. ಉದಾಹರಣೆ: ಮುದುಕ, ಶಂಕರ, ಅವನು, ಚಿಕ್ಕಪ್ಪ, ತಂದೆ,
ಅಣ್ಣ, ಮಾವ, ಸಚಿವ, ಕವಿ, ಒಳ್ಳೆಯವ, ಜಾಣ, ಶಕ್ತಿವಂತ, ಗಟ್ಟಿಗ. ಅಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ, ಒಂದು ಶಬ್ದವನ್ನು ಉಪಯೋಗ ಮಾಡಿದಾಗ, ಒಂದು ಶಬ್ದವನ್ನು, ಒಂದು ವರ್ಡನ್ನು ಉಪಯೋಗ ಮಾಡಿದ ತಕ್ಷಣವೇ ನಮಗೆ ಭಾವನೆ ಮೂಡಬೇಕು, ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಅದು ಗಂಡಸು, ಗಂಡು ಅಥವಾ ಗಂಡಸು ಎನ್ನುವಂತಹ ಭಾವನೆ ಮೂಡಬೇಕು. ಈಗ ಮುದುಕ, ಮುದುಕ ಅಂದ ತಕ್ಷಣವೇ ಏನು ಇಲ್ಲಿ ಗಂಡಸು ಎನ್ನುವಂಥ ಭಾವನೆ ಮೂಡುತ್ತೆ. ಚಿಕ್ಕಪ್ಪ, ತಂದೆ, ಮಾವ, ಹೌದಾ, ಅಷ್ಟರಲ್ಲಿನೇ ಅತ್ತೆ, ತಾಯಿ, ಚಿಕ್ಕಮ್ಮ ಅಂದ ತಕ್ಷಣವೇ ಏನಿಲ್ಲಿ ಗಂಡಸು ಎನ್ನುವ ಭಾವನೆ ಏನಾದರೂ ಮೂಡುತ್ತಾ? ಇಲ್ಲ, ಹೌದಾ. ಇಲ್ಲಿ ಕವಿ, ಒಳ್ಳೆಯವ, ಜಾಣ, ಶಕ್ತಿವಂತ ಅಂದ ತಕ್ಷಣ ಏನಿಲ್ಲಿ ಓ ಇದು ಹುಡುಗ, ಗಂಡಸು, ಗಂಡು ಮಗ ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಅದನ್ನೇ ಏನಂತ ಹೇಳ್ತಾ ಇದ್ವಿ ನಾವು? ಪುಲ್ಲಿಂಗ ಅಂತ ಕರಿತಾ ಇದ್ದೀವಿ. ಎರಡನೇದು ಸ್ತ್ರೀಲಿಂಗ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಬರುವುದೋ ಅದು ಸ್ತ್ರೀಲಿಂಗ ಎಂದು ಕರೆಸಿಕೊಳ್ಳುತ್ತದೆ. ಉದಾಹರಣೆ: ದೊಡ್ಡವಳು, ಅಕ್ಕ, ಅರಸಿ, ರಾಣಿ, ಚೆಲುವೆ, ತಾಯಿ, ಒಳ್ಳೆಯವಳು, ಸ್ನೇಹಿತೆ, ಮಗಳು, ಸಹೋದರಿ, ತಂಗಿ, ಗೆಳತಿ, ಸಚಿವೆ, ಬಾಲಕಿ, ಶಿಕ್ಷಕಿ. ಅಂದರೆ ಇಲ್ಲಿ ಒಂದು ಶಬ್ದವನ್ನು, ಈಗ ಉದಾಹರಣೆ ಏನು ಕೊಟ್ಟಿದೆಯಲ್ಲ, ಉದಾಹರಣೆ ಏನು ಓದಿದ್ನಲ್ಲ, ಈ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಿದಾಗ, ನಾವು ಬಳಸಿದಾಗ, ಅಕ್ಕ ಅಂದ ತಕ್ಷಣ ಏನು ಅಲ್ಲಿ ಹೆಂಗಸು, ಹೆಣ್ಣು ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ತಾಯಿ ಅಂದ ತಕ್ಷಣ ಏನು ಹೆಣ್ಣು, ಅತ್ತೆ, ಅತ್ತಿಗೆ, ಸ್ನೇಹಿತೆ, ಗೆಳತಿ, ಹೌದಾ, ಸಹೋದರಿ, ಮಗಳು, ಶಿಕ್ಷಕಿ. ಈ ಎಲ್ಲ ಪದಗಳನ್ನು ನಾವು ಕೇಳಿದಾಗ ಏನಲ್ಲಿ ನಮ್ಮ ಮನಸ್ಸಿಗೆ ಅನಿಸುತ್ತೆ ಏನು ಹೆಣ್ಣು ಅಥವಾ ಹೆಂಗಸು ಅಂತ ಅನ್ನಿಸ್ತಾ ಇದೆ. ಅದೇ ಇಲ್ಲಿ ಒಂದು ಚಿಕ್ಕಪ್ಪ, ತಂದೆ, ಸಹೋದರ, ಅಣ್ಣ ಅಂದ ತಕ್ಷಣವೇ ಅಲ್ಲಿ ಹೆಂಗಸು ಎನ್ನುವಂಥ ಭಾವನೆ ಏನಾದರೂ ಬರುತ್ತಾ? ನಮ್ಮ ಮನಸ್ಸಿಗೆ ಅನಿಸುತ್ತಾ? ಹೆಣ್ಣು ಅಂತ ಫೀಲಿಂಗ್ ಬರುತ್ತಾ? ಇಲ್ಲ. ಅಂದರೆ ಇಲ್ಲಿ ಒಂದು ಪದವನ್ನು ಉಪಯೋಗ ಮಾಡಿದಾಗ ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು, ನಮಗೆ ಆ ಭಾವನೆ ಮೂಡಬೇಕು. ಆ ವರ್ಡ್ ಕೇಳಿದ ತಕ್ಷಣವೇ ತಂದೆ ಅಂದ ತಕ್ಷಣವೇ ಗಂಡಸು ಎನ್ನುವಂಥ ಭಾವನೆ ಮೂಡುತ್ತೆ. ತಾಯಿ ಅಂದ ತಕ್ಷಣವೇ ಏನೇ ಇಲ್ಲಿ ಹೆಂಗಸು ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ತಂದೆ ಅಂದರೆ ಪುಲ್ಲಿಂಗ ಆಗುತ್ತೆ, ಅಲ್ಲಿ ತಾಯಿ ಅಂದರೆ ಸ್ತ್ರೀಲಿಂಗ ಆಗುತ್ತೆ. ಇನ್ನೊಂದು ಮೂರನೇದಾಗಿ ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಇಲ್ಲವೇ ಹೆಂಗಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಬರದೇ ಇದ್ದರೆ ಅದು ನಪುಂಸಕಲಿಂಗ ಎಂದು ಕರೆಸಿಕೊಳ್ಳುತ್ತದೆ. ಉದಾಹರಣೆ: ಮಗು, ಹೂವು, ಹಣ್ಣು, ಕಾಯಿ, ಮರ, ಹಾವು, ಇಲಿ, ಎತ್ತು, ಹುಲಿ, ಕಲ್ಲು, ಮಣ್ಣು, ನದಿ, ಬೆಟ್ಟ, ಪುಸ್ತಕ, ಆಕಾಶ, ಕತ್ತೆ, ಕುದುರೆ, ಜನ. ಹುಡುಗ, ಹುಡುಗ ಅಂದ ತಕ್ಷಣವೇ ನಮಗೆ ಅಲ್ಲಿ ಗಂಡಸು ಎನ್ನುವಂಥ ಭಾವನೆ ಬರುತ್ತೆ. ಅದೇ ರೀತಿಯಾಗಿ ನಾವು ಆಕಾಶ, ಪುಸ್ತಕ ಅಂದ ತಕ್ಷಣವೇ ಅದು ಗಂಡಸ, ಹೆಂಗಸ, ಯಾವುದಾದ್ರೂ ಭಾವನೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ಬರುತ್ತಾ? ಇಲ್ಲ. ಮಗು ಅಂದ ತಕ್ಷಣವೇ, ಮಗು ಅಂದ ತಕ್ಷಣನೂ ಕೂಡ ಆ ಭಾವನೆ ನಮ್ಮಲ್ಲಿ ಬರೋದಿಲ್ಲ. ಎತ್ತು, ಕಲ್ಲು, ಕಾಯಿ, ಮರ, ಈ ಎಲ್ಲ ಪದಗಳನ್ನು ನಾವು ಉಪಯೋಗ ಮಾಡಿದಾಗ, ಈ ಎಲ್ಲ ಶಬ್ದಗಳನ್ನು ನಾವು ಪ್ರಯೋಗ ಮಾಡಿದಾಗ ನಮಗೇನಿದು ಗಂಡಸು ಅಂತಲೂ ಬರಲ್ಲ, ಇಲ್ಲಿ ಹೆಂಗಸು ಎನ್ನುವಂತಹ ಭಾವನೆ ಕೂಡ ನಮ್ಮ ಮನಸ್ಸಿಗೆ ಬರಲ್ಲ. ಸೊ ಅಂತ ಯಾವುದು ಗಂಡಸು ಅಲ್ಲ, ಹೆಂಗಸು ಅಲ್ಲ, ನೋಡಿದ ತಕ್ಷಣವೇ ಆ ಫೀಲಿಂಗ್ ಬರಲ್ಲಪ್ಪ, ನಮ್ಮ ಮನಸ್ಸಿಗೆ ಅನಿಸಲ್ಲಪ್ಪ ಅಂತಂದರೆ ಅವುಗಳನ್ನು ಏನಂತ ಕರಿತಾ ಇದ್ದೀವಿ ನಾವು? ನಪುಂಸಕಲಿಂಗ. ಮೂರನೇ ಕೆಟಗರಿ ನಪುಂಸಕಲಿಂಗಕ್ಕೆ ಅವು ಸೇರ್ಕೊಳ್ತಾವು. ಅಲ್ಲಿ ಸ್ಪಷ್ಟತೆ ಎನ್ನುವಂಥದ್ದಿಲ್ಲ, ಅಲ್ಲಿ ಆ ಭಾವನೆ ಕೂಡ ಮೂಡೋದಿಲ್ಲ. ಶಬ್ದ ಪ್ರಯೋಗ ಮಾಡಿದಾಗ ಅಲ್ಲಿ ಮನಸ್ಸಿಗೆ ಕೂಡ ಅನಿಸೋದಿಲ್ಲ. ಸೊ ಹಾಗಾಗಿ ಇವೆಲ್ಲವುಗಳು ನಪುಂಸಕ ಲಿಂಗಗಳು. ಅದು ಹೇಗೆ? ಹೆಣ್ಮಗು, ಎಮ್ಮೆ, ಆಕಳು, ಹಸು, ಹೆಣ್ಣಾನೆ ಇವೆಲ್ಲ ಸ್ತ್ರೀಲಿಂಗ. ಹಾಗೆ ಇಲ್ಲಿ ಗಂಡು ಮಗು ಆಗಿರ್ಬೋದು, ಗಂಡು ನಾಯಿ, ಎತ್ತು, ಕೋಣ ಇವೆಲ್ಲ ಪುಲ್ಲಿಂಗ. ಹೀಗೆ ಅನ್ನೋದಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಲಿಂಗನ ನಿರ್ಧರಿಸಬೇಕಾದ್ರೆ ಬುದ್ಧಿ ವಿಕಾಸವನ್ನು ಕೂಡ ಪ್ರಧಾನವಾಗಿ ಪರಿಗಣಿಸಲಾಗುತ್ತೆ. ಬುದ್ಧಿ ವಿಕಾಸ ಆಗಿದೆನೋ ಇಲ್ವೋ
ಅನ್ನೋದರ ಆಧಾರದ ಮೇಲೇನೂ ಕೂಡ ಏನಿಲ್ಲಿ ಲಿಂಗಗಳನ್ನು ನಿರ್ಧರಿಸಲಾಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಮುಖ್ಯವಾಗಿ ಲಿಂಗವನ್ನು ನಿರ್ಧರಿಸುವಾಗ ಬುದ್ಧಿ ವಿಕಾಸವನ್ನು ಪ್ರಧಾನವಾಗಿ ಪರಿಗಣಿಸಲಾಗುತ್ತದೆ. ಅಂದರೆ ಇಲ್ಲಿ ಕೇವಲ ಭಾವನೆ, ಮನಸ್ಸಿಗೆ ಏನು ಅನಿಸುತ್ತೆ ಅದು ಮನಸ್ಸಿಗೆ ಅನ್ನಿಸ್ಬೇಕು, ಸ್ಪಷ್ಟವಾಗಿರಬೇಕು. ಅದರ ಜೊತೆಗೆ ಏನು ಇನ್ನೊಂದು ಪಾಯಿಂಟ್ ಏನು, ಬುದ್ಧಿ ವಿಕಾಸನೂ ಕೂಡ ಆಗಿರಬೇಕು. ಬುದ್ಧಿ ವಿಕಾಸ ಆಗಿದ್ದರೆ ಅದು ಮಾನವನ ಒಂದು ಪ್ರಭೇದದಲ್ಲಿ ಏನಿಲ್ಲಿ ಹೆಣ್ಣು ಗಂಡು ಅಂತ ನಿರ್ಧರಿಸಲಾಗುತ್ತೆ. ಮನುಷ್ಯನನ್ನು ಬಿಟ್ಟು ಇತರ ಜೀವಿಗಳಲ್ಲಿ ಅದು ಬುದ್ಧಿ ವಿಕಾಸ, ಪ್ರಾಣಿಗಳಲ್ಲಿ ಮನುಷ್ಯ ಅಷ್ಟೇ ಬುದ್ಧಿಜೀವಿ, ಮನುಷ್ಯ ಬಿಟ್ಟು ಇತರ ಒಂದು ಮಗು ಆಗಿರ್ಬೋದು, ಇತರ ಜೀವಿಗಳಲ್ಲಿ ಬುದ್ಧಿ ವಿಕಾಸ ಆಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೆಂಗಸು ಗಂಡಸು, ಹೆಣ್ಣು ಗಂಡು ಅಂತ ಪರಿಗಣಿಸೋಕ್ಕೆ ಆಗಲ್ಲ, ನಪುಂಸಕ ಲಿಂಗವೇ ಅಂತ ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಉದಾಹರಣೆ, ಹೆಣ್ಣು ಮಗು, ಎಮ್ಮೆ, ಆಕಳು, ಹಸು, ಹೆಣ್ಣಾನೆ ಇವು ಸ್ತ್ರೀಲಿಂಗ ಎಂದು ನಿರ್ಣಯಿಸಲು ಬರುವುದಿಲ್ಲ. ಅದೇ ರೀತಿ ಎತ್ತು, ಕೋಣ, ಗಂಡು ಮಗು, ಗಂಡು ನಾಯಿ ಇವುಗಳನ್ನು ಪುಲ್ಲಿಂಗ ಎಂದು ನಿರ್ಣಯಿಸಲು ಬರುವುದಿಲ್ಲ. ಏಕೆಂದರೆ ಇವುಗಳ ಬುದ್ಧಿ ವಿಕಾಸ ಅಷ್ಟಾಗಿ ಆಗಿರೋದಿಲ್ಲ. ಈ ರೀತಿ ಪದಗಳನ್ನು ನಪುಂಸಕ ಲಿಂಗವೇ ಎಂದು ಪರಿಗಣಿಸಬೇಕು. ಇವುಗಳ ಬುದ್ಧಿ ವಿಕಾಸ ಆಗಿರೋದಿಲ್ಲ. ಸೊ ಹಾಗಾಗಿ ಏನು, ಇವುಗಳನ್ನೇನು ನಪುಂಸಕ ಲಿಂಗ. ಮನುಷ್ಯನಲ್ಲಿ ಸ್ಪಷ್ಟತೆ ಇದೆ, ಭಾವನೆ ಇದೆ, ಬುದ್ಧಿ ವಿಕಾಸ ಆಗಿದೆ. ಹಾಗಾಗಿ ಏನಿಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಮನುಷ್ಯನಲ್ಲಿ ಮಾತ್ರ ಏನಿಲ್ಲಿ ಭೇದಗಳನ್ನು ಮಾಡಲಿಕ್ಕೆ ಬರುತ್ತೆ. ನಿಮಗೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂದರೆ, ಅರಸ ಇದರ ಲಿಂಗ ಬದಲಿಸಿ ಬರೆಯಿರಿ. ಆಗ ನೀವೇನಂತ ಬರಿಬೇಕು, ಅರಸಿ. ರಾಣಿ ಇದರ ಲಿಂಗ ಬದಲಿಸಿ ಅಂದರೆ ರಾಜ ಆಗುತ್ತೆ. ಆಕಳು ಇದು ಯಾವ ಲಿಂಗಕ್ಕೆ ಉದಾಹರಣೆ ಅಂತ ಕೊಟ್ಟು ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾರೆ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ, ಇನ್ನೊಂದು ಯಾವುದಾದ್ರೂ ಕೊಡ್ತಾರೆ. ಸೊ ಆಗ ಆಕಳು ಎನ್ನುವಂಥದ್ದು ಯಾವುದು, ನಪುಂಸಕ ಲಿಂಗ ಅಂತ ಬರಿಬೇಕು. ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬೇಗನೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.